ಸಚಿವ ರಾಜಣ್ಣಗೆ ನಟ್ಟು ಬೋಲ್ಟ್ ಟೈಟ್ ಮಾಡೋದಕ್ಕಾಗಿಲ್ಲ. ನಟ ದರ್ಶನ್ ಹಾಗೂ ಸುದೀಪ್ ಯಶ್ಗೆ ಟೈಟ್ ಮಾಡ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ನಟ್ಟು ಬೋಲ್ಟ್ ಹೇಳಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಈಗ ನಟರುಗಳಿಗೆ ನಟ್ಟು ಬೋಲ್ಟು ಟೈಟ್ ಮಾಡೋದಕ್ಕಾಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಈಗ ಅಂಬರೀಷ್ ಇದ್ದಿದ್ರೆ ಸರಿಯಾಗಿ ಉತ್ತರ ಕೊಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಅಂಬರೀಷ್ ಅವರಿಲ್ಲ, ಅವರಿದ್ದಿದ್ರೆ ಸರಿಯಾಗಿ ಉತ್ತರ ಕೊಡ್ತಾ ಇದ್ರು. ಇನ್ನು ಈ ಧಮಕಿ ಹಾಕೋದಕ್ಕೂ ಕೂಡ ಗೂಂಡಾಗಿರಿ ಮಾಡೋದು ಬಿಡಿ, ನಮ್ಮನ್ನ ಯಾರೂ ಕರೆದಿಲ್ಲ ಅಂತ ನಟಿ ತಾರಾ ಅವರು ಹೇಳ್ತಾರೆ. ಯಾವುದೇ ಕನ್ನಡ ರಾಜ್ಯೋತ್ಸವಕ್ಕೆ ನಮ್ಮನ್ನ ಕರೆದಿಲ್ಲ ಅಂತ ನಟಿ ತಾರಾ ಅವರು ಹೇಳ್ತಾರೆ. ಡಿಕೆ ಶಿವಕುಮಾರ್ ಸಿನಿಮಾ ರಂಗದವರಿಗೆ ಕ್ಷಮೆ ಯಾಚಿಸಬೇಕು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿನಿಮಾ ರಂಗದವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕ್ಷಮೆ ಯಾಚಿಸಬೇಕು. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ. ಪ್ರಜಾಪ್ರಭುತ್ವಕ್ಕೆ ಈ ಧಮಕಿ ಹಾಕುವಂಥದ್ದು, ಈ ಧಮಕಿ ಹಾಕೋದು, ಗೂಂಡಾಗಿರಿ ಮಾಡೋದು, ಇದು ಅಪಮಾನ. ಸಿನಿಮಾ ಅನ್ನೋದು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕಲೆ. ಅದು ಡಾಕ್ಟರ್ ರಾಜ್ಕುಮಾರ್ ಅವರಿದ್ರು, ವಿಷ್ಣುವರ್ಧನ್ ಅವರಿದ್ರು, ಶಂಕರ್ ನಾಗ್ ಇದ್ರು, ಭಾರತೀಯವರು ಇನ್ನೂ ಇದ್ದಾರೆ, ಕಲ್ಪನಾ, ಎಂತೆಂಥ ಕಲಾವಿದರನ್ನ ನೋಡಿದಂತ ರಾಜ್ಯ ನಮ್ದು. ಅವ್ರಿಗೋಸ್ಕರ ನಾವೆಲ್ಲ ಸಮಾಧಿ ಕಟ್ಟಿದ್ರಿ. ನಮ್ಮ ಸರ್ಕಾರ ಇದ್ದಾಗ ರಾಜ್ಕುಮಾರ್ ಅವರು ಸಮಾಧಿಗೂ ನಾವು ಜಾಗ ಕೊಟ್ಟಿದ್ವಿ. ಅಂಬರೀಷ್ ಅವರು ಈ ಟೈಮಲ್ಲಿ ಏನಾನ ಅಂಬರೀಷ್ ಅವ್ರು ಇದ್ದಿದ್ರೆ ಸರಿಯಾಗಿ ಉತ್ತರ ಕೊಡ್ತಾ ಇದ್ರು, ಅವ್ರ ಭಾಷೆಯಲ್ಲೇ ಉತ್ತರ ಕೊಡ್ತಾ ಇದ್ರು. ಪುಣ್ಯಕ್ಕೆ ಅವರು ನಮ್ಮ ಮಧ್ಯೆ ಇಲ್ಲ, ಪುಣ್ಯಾತ್ಮ ನಮ್ಮ ಜೊತೆ ಇಲ್ಲ ಇವತ್ತು. ಅವ್ರು ಇದ್ದಿದ್ರೆ ಸರಿಯಾಗಿ ಉತ್ತರ ಕೊಡ್ತಾ ಇದ್ರು. ಇದರಿಂದ ಸಿನಿಮಾ ರಂಗವನ್ನ ಇಷ್ಟು ಕೀಳಾಗಿ ಮಾತಾಡುವಂಥದ್ದು, ಆ ಸಿನಿಮಾ ರಂಗದ ಕಲಾವಿದರಿಗೆ ಮಾಡದಂತ ಅಪಮಾನ ಇದು, ಅಪಮಾನ. ಕೂಡಲೇ ಡಿ ಕೆ ಶಿವಕುಮಾರ್ ಅವರು ಕ್ಷಮಾಪಣೆ ಕೇಳಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತೇವೆ. ನನಗನ್ಸ್ತತೆ ಸಿನಿಮಾ ರಂಗದವರು ಈ ಹೇಳಿಕೆಯನ್ನ ಖಡಾಖಂಡಿತವಾಗಿ ಖಂಡಿಸಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತವರು, ಶಾರುಖ್ ಖಾನ್ ಇರ್ಬೋದು, ಸಲ್ಮಾನ್ ಖಾನ್ ಇರ್ಬೋದು, ಬೇರೆ ಬೇರೆ ಕಲಾವಿದರು, ಅಕ್ಷಯ್ ಕುಮಾರ್ ಇರ್ಬೋದು, ಅವನ್ನೆಲ್ಲ ಎಷ್ಟು ಗೌರವವಾಗಿ ನಡೆಸ್ಕೊಂಡು. ಮೊನ್ನೆ ರಾಜನಾಥ್ ಸಿಂಗ್ ಅವರು ಬಂದಿದ್ರು, ಮುಖ್ಯಮಂತ್ರಿಗೆ ಕಾಲು ಎದ್ದೋಳಕ್ಕಾಗಲ್ಲ ಅಂತ. ಯಾವ ರೀತಿ ಅವರ ನಡೆ ಇದೆ. ಪ್ರಧಾನಮಂತ್ರಿಗಳು ಶರದ್ ಪವಾರ್ ಮಹಾರಾಷ್ಟ್ರಕ್ಕೆ ಕಾರ್ಯಕ್ರಮದಲ್ಲಿ ಶರದ್ ಪವಾರ್ಗೆ ಅವರ ಚೇರಿ ಹಾಕೋದ್ರಿಂದ ಹಿಡಿದು ಅವ್ರಿಗೆ ಕುಡಿಯೋ ನೀರನ್ನ ಕೊಡೋವರೆಗೂ ಅವ್ರಿಗೆ ಯಾವ ರೀತಿ ಅವ್ರು ನಡ್ಕೊಂಡ್ರು. ಸಾಮಾನ್ಯ ದೇವೇಗೌಡರು ಮಾಜಿ ಪ್ರಧಾನಿ ಕರ್ನಾಟಕದ, ಅವ್ರಿಗೆ ಯಾವ ರೀತಿ ಗೌರವ ಕೊಟ್ರು. ಒಂದ್ ಕಡೆ ದೇಶದ ಪ್ರಧಾನಿ